Good morning, students. Today's topic is microbes in sewage treatment. Microbes in human welfare chapter ಅಲ್ಲಿ one of the important 5-mark question, that is the sewage treatment. ಈಗ sewage treatment ಅಂದ್ಕೊಳ್ಳೆ ಫಸ್ಟ್ ನಮಗೆ ರೈಸ್ ಆಗುವಂತ ಕ್ವಶನ್, ವಾಟ್ ಈಸ್ sewage? Sewage or municipal waste contains human excreta and other organic wastes. It also contains a number of pathogenic microbes. Number of pathogenic microbes present ಇತ್ತು ಅಂದ್ರೆ that one is considered as sewage ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, so should not be passed into rivers, streams and other water bodies. Sometime ನಾವೇನಾರ ಈ ಸೀವೇಜ್ ವಾಟರ್ನ ರಿವರ್ಗೆ, ಸ್ಟ್ರೀಮ್ಸ್ಗೆ, ವಾಟರ್ ಬಾಡಿಗೆ ರಿಲೀಸ್ ಮಾಡಿದ್ರೆ ದರ್ ಕನ್ವರ್ಟೆಡ್ ಇಂಟು ಪಲ್ಯೂಟಿಂಗ್ ವಾಟರ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ರಿವರ್ಸ್, ಸ್ಟ್ರೀಮ್ಸ್ ಎಲ್ಲ ಪಲ್ಯೂಟಿಂಗ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ಸ್ ವೈ ಇಟ್ ಈಸ್ ಮೇಡ್ ಲೆಸ್ ಪಲ್ಯೂಟಿಂಗ್ ಬೈ ಪಾಸಿಂಗ್ ಇಟ್ ಥ್ರೂ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಹಾಗಾಗಿ ಸೀವೇಜ್ ವಾಟರ್ನ ನಾವೇನ್ ಮಾಡಿದ್ವಿ, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ವಿಚ್ ಕನ್ವರ್ಟ್ ಸೀವೇಜ್ ವಾಟರ್ ಇಂಟು ಲೆಸ್ ಪಲ್ಯೂಟಿಂಗ್ ವಾಟರ್ ಆಗಿ ಏನಾಗುತ್ತೆ, ಕನ್ವರ್ಟ್ ಮಾಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. ಈಗ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂದ್ಕೂಡಲೇ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ತರದ ಟ್ರೀಟ್ಮೆಂಟ್ ನೋಡ್ತೀವಿ. 2 stages ಆಫ್ ಟ್ರೀಟ್ಮೆಂಟ್. ಒನ್ ಈಸ್ ಪ್ರೈಮರಿ ಟ್ರೀಟ್ಮೆಂಟ್ ಅಂಡ್ ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಟ್ರೀಟ್ಮೆಂಟ್. ಎರಡೂ ಇಂಪಾರ್ಟೆಂಟ್ ಸ್ಟೇಜಸ್. ಫಸ್ಟ್ ಒನ್ ಪ್ರೈಮರಿ ಟ್ರೀಟ್ಮೆಂಟ್ ಅಂಡ್ ಸೆಕೆಂಡ್ ಒನ್ ಸೆಕೆಂಡರಿ ಟ್ರೀಟ್ಮೆಂಟ್. ಈಗ ಅದರಲ್ಲಿ ಫಸ್ಟ್ ಒನ್ ನೋಡೋಣ. ದಿ ಫಸ್ಟ್ ಒನ್ ಈಸ್ ಪ್ರೈಮರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಅಂದ್ಕೊಳ್ಳಿ, ಒಂದು ಫಸ್ಟ್ ಪಾಯಿಂಟ್ ಇದೆ ನೋಡಿ. ದಿಸ್ ಟ್ರೀಟ್ಮೆಂಟ್ ಇನ್ವಾಲ್ವ್ physical removal of particles, it may be large and small, from sewage through filtration and sedimentation. ಅಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡುವಂತಹ ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವುದು ಅಂದ್ರೆ, ಒಂದು ಫಿಲ್ಟ್ರೇಷನ್ ಅಂಡ್ ಅನದರ್ ಒನ್ ಈಸ್ ಸೆಡಿಮೆಂಟೇಷನ್. ನಿಮಗೆ ಐಡಿಯಾ ಇದೆ ಫಿಲ್ಟ್ರೇಷನ್ ಅಂದ್ರೆ ಏನು, ಸೆಡಿಮೆಂಟೇಷನ್ ಅಂದ್ರೆ ಐಡಿಯಾ ಇದೆ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂತೀರಾ ಅಂದ್ರೆ, ಇದನ್ನ ಸೀವೇಜ್ ವಾಟರ್ ಅಂತ ಮಾಡಿ. ಇದನ್ನ ನಾವೆಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್. ಓಕೆ, ಪ್ರೈಮರಿ ಟ್ರೀಟ್ಮೆಂಟ್ಗೆ ಸೀವೇಜ್ ವಾಟರ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ನಿಮಗೆ ಗೊತ್ತು ಇರುವಂತದ್ದು ಎರಡು ಇಂಪಾರ್ಟೆಂಟ್ ಸ್ಟೆಪ್ಸ್, ಒಂದು ಫಿಲ್ಟ್ರೇಷನ್, ಇನ್ನೊಂದು ಸೆಡಿಮೆಂಟೇಷನ್. ಫಿಲ್ಟ್ರೇಷನ್ ಅಂದ್ರೆ ನಿಮಗೆ ಗೊತ್ತು, ಯಾವಾಗ ಪ್ರೈಮರಿ ಟ್ರೀಟ್ಮೆಂಟ್ ಒಳಗೆ ಸೀವೇಜ್ ವಾಟರ್ ಎಂಟರ್ ಆಗುತ್ತೆ, ಈ ಫಿಲ್ಟ್ರೇಷನ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಆಲ್ ದಿ ಫ್ಲೋಟಿಂಗ್ ಮೆಟೀರಿಯಲ್, ಸೀವೇಜ್ ವಾಟರ್ ಇರುವಂತಹ ಎಲ್ಲಾ ಫ್ಲೋಟಿಂಗ್ ಮೆಟೀರಿಯಲ್ ಏನಾಗುತ್ತೆ, ರಿಮೂವ್ ಆಗುತ್ತೆ ಬೈ ದಿ ಪ್ರೋಸೆಸ್ ಆಫ್ ಫಿಲ್ಟ್ರೇಷನ್. ಫಿಲ್ಟ್ರೇಷನ್ ಪ್ರೋಸೆಸ್ ಮೂಲಕ ಏನಾಯ್ತು, ಸೀವೇಜ್ ವಾಟರ್ ಇರುವಂತಹ ಫ್ಲೋಟಿಂಗ್ ಮೆಟೀರಿಯಲ್ ಏನಾಯ್ತು, ರಿಮೂವ್ ಆಯ್ತು. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಒನ್. ಯಾವುದು? ದಟ್ ಈಸ್ ಫಿಲ್ಟ್ರೇಷನ್. ಓಕೆ, ಅಗೇನ್ ಸೀವೇಜ್ ವಾಟರ್ ಏನಾಯ್ತು, ಒಳಗಡೆ ಎಂಟರ್ ಆಯ್ತು. ಸೀವೇಜ್ ವಾಟರ್ ಯಾವಾಗ ಒಳಗಡೆ ಅಂದ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಎಂಟರ್ ಆದ ಕೂಡಲೇ ಅಗೇನ್ ದಿ ಗ್ರಿಟ್ ಅಂದ ಕೂಡಲೇ suspended particle and debris. Suspended particles and debris are removed by one important process. That one is called sedimentation ಅಂತೇಳಿ ಕರಿತೀವಿ. ಅಂದ್ರೆ ಯಾವಾಗ ವಾಟರ್ ಒಳಗಡೆ ಎಂಟರ್ ಆಗುತ್ತೆ ಅಂದ್ರೆ ಸೀವೇಜ್ ವಾಟರ್, ಇದರಲ್ಲಿರುವಂತಹ ಸಸ್ಪೆಂಡೆಡ್ ಸಾಯಿಲ್ ಆಗಿರ್ಬೋದು, ಡೆಬ್ರಿಸ್ ಆಗಿರ್ಬೋದು, ಎಲ್ಲವೂ ಏನಾಗುತ್ತೆ, ಬಾಟಮಿಗೆ ಹೋಗಿ ಸೆಟಲ್ಡ್ ಆಗುತ್ತೆ. ದಟ್ ಒನ್ ಈಸ್ ಕಾಲ್ಡ್ ಗ್ರಿಟ್ ಅಂತೇಳಿ ಕರಿತೀವಿ. ದಟ್ ಗ್ರಿಟ್ ಆರ್ ರಿಮೂವ್ಡ್ ಬೈ ಸೆಡಿಮೆಂಟೇಷನ್ ಪ್ರೋಸೆಸ್ ಮೂಲಕ ಏನಾಗುತ್ತೆ, ರಿಮೂವ್ ಮಾಡುತ್ತೆ. ಓಕೆ, ಸೆಡಿಮೆಂಟೇಷನ್ ಇಸ್ ಓವರ್. ಅಗೇನ್ ಆಲ್ ದಿ ಸಾಲಿಡ್ಸ್ ದಟ್ ಸೆಟಲ್ಡ್, ಸಾಲಿಡ್ ಪಾರ್ಟಿಕಲ್ಸ್ ಏನಾಗುತ್ತೆ, ಸೆಟಲ್ಡ್ ಆಗುತ್ತೆ. ಇದನ್ನ ಸಾಲಿಡ್ ಪಾರ್ಟಿಕಲ್ಸ್ ಅಂತ ಮಾಡಿ. ಸಾಲಿಡ್ ಪಾರ್ಟಿಕಲ್ಸ್ settled and form the ಏನ ಫಾರ್ಮ್ ಮಾಡ್ತು ಅಂದ್ರೆ ಪ್ರೈಮರಿ ಸ್ಲಡ್ಸ್ ಏನ್ ಮಾಡ್ತು, ಫಾರ್ಮ್ ಮಾಡ್ತು. ಇಲ್ಲಿ ನೋಡಿ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಫಿಲ್ಟ್ರೇಷನ್ ಪ್ರೋಸೆಸ್ ಆಯ್ತು.
ಫ್ಲೋಟಿಂಗ್ ಡೆಬ್ರಿಸ್ ಎಲ್ಲ ಏನಾಯ್ತು ರಿಮೂವ್ ಆಯ್ತು. ದಟ್ ಒನ್ ಇಸ್ ಕಾಲ್ಡ್ ಫಿಲ್ಟ್ರೇಷನ್ ಅಂತ ಹೇಳಿ ಕರೆದ್ವಿ. ಅಗೈನ್ ಗ್ರಿಟ್ ಆರ್ ರಿಮೂವ್ಡ್ ಬೈ ಸೆಡಿಮೆಂಟೇಷನ್. ಯಾವಾಗ ಬಾಟಮಿಗೆ ಸೆಟಲ್ಡ್ ಆಗಿ ಶುರುವಾಗುತ್ತೆ, ಆಲ್ ದಿಸ್ ಗ್ರಿಟ್ ಆರ್ ರಿಮೂವ್ಡ್ ಬೈ ದಿ ಸೆಡಿಮೆಂಟೇಷನ್ ಪ್ರೋಸೆಸ್. ಅಗೈನ್ ದಿ ಸಾಲಿಡ್ ದಟ್ ಆರ್ ಸೆಟಲ್ಡ್ ಅಂದ್ರೆ ಸಾಲಿಡ್ ಪಾರ್ಟಿಕಲ್ಸ್ ದಟ್ ಆರ್ ಸೆಟಲ್ಡ್ ಅಂಡ್ ಫಾರ್ಮ್ ಏನ ಫಾರ್ಮ್ ಮಾಡ್ತು ಅಂದ್ರೆ ಪ್ರೈಮರಿ ಸ್ಲಡ್ಸ್ ನ ಏನ್ ಮಾಡ್ತು ಫಾರ್ಮೇಶನ್ ಮಾಡ್ತು. ಅಗೈನ್ ಇಲ್ಲಿ ಮೇಲ್ಗಡೆ ಏನು ರಿಮೈನಿಂಗ್ ವಾಟರ್ ಕಂಟೆಂಟ್ಸ್ ಕಾಣಿಸ್ತಾ ಇರುತ್ತೆ, ಅಂದ್ರೆ ಕೆಲವೊಂದು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಎಲ್ಲ ಏನಾಯ್ತು, ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಬಾಟಮಿಗೆ ಏನಾಯ್ತು ಸೆಟಲ್ಡ್ ಆಯ್ತು. ಬಾಟಮಿಗೆ ಸೆಟಲ್ಡ್ ಆದ ಕೂಡಲೇ ಇಲ್ಲಿ ಮೇಲ್ಗಡೆ ಏನು ಸೀವೇಜ್ ವಾಟರ್ ಕಾಣಿಸ್ತಿದೆ ಅಥವಾ ಸೂಪರ್ ನೆಟೆಂಟ್ ಕಾಣಿಸ್ತಿದೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್, ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಎಫ್ಲುಯೆಂಟ್ ಅಂತ ಹೇಳಿ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಸ್ಟೆಪ್, ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದನ್ನೇ ನೋಡಿ ಇಲ್ಲಿ ನಾವು ಪಾಯಿಂಟ್ಸ್ ಅಲ್ಲಿ ಇಂಡಿಕೇಟ್ ಮಾಡಿರೋದು. ಪಾಯಿಂಟ್ಸ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ದಿಸ್ ಟ್ರೀಟ್ಮೆಂಟ್ ಇನ್ವಾಲ್ವ್ ಫಿಸಿಕಲ್ ರಿಮೂವಲ್ ಆಫ್ ಪಾರ್ಟಿಕಲ್ಸ್ ಲಾರ್ಜ್ ಅಂಡ್ ಸ್ಮಾಲ್ ಫ್ರಮ್ ಸೀವೇಜ್ through filtration and sedimentation. Floating debris is removed by filtration. Floating debris are removed by filtration. Then grit are removed by sedimentation. All solids that settle and form the primary sludge na form ಮಾಡ್ತು, and the supernatant form the effluent ಆಗಿ ಏನ್ ಮಾಡ್ತು ಫಾರ್ಮ್ ಮಾಡ್ತು. This one is considered as a primary ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಆದ್ಮೇಲೆ ಸೆಕೆಂಡ್ ಸ್ಟೇಜಸ್ ಇರೋದು ಯಾವುದು ಅಂದ್ರೆ ದಟ್ ಈಸ್ ದಿ ಸೆಕೆಂಡರಿ ಟ್ರೀಟ್ಮೆಂಟ್. ಸೆಕೆಂಡರಿ ಟ್ರೀಟ್ಮೆಂಟ್ ಅಂದ ಕೂಡಲೇ ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮ್ಗೆ ಸೆಕೆಂಡರಿ ಟ್ರೀಟ್ಮೆಂಟ್. ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಾನು ಪಾಯಿಂಟ್ಸ್ ಇಂಡಿಕೇಟ್ ಮಾಡಿದ್ದೀನಿ, ಒಂದು ಸಿಂಪಲ್ ಒಂದು ಔಟ್ಲೈನ್ ಯಾವ ತರ ಆಗ್ಬೋದು ಪ್ರೋಸೆಸ್ ಅಂತೇಳಿ. ಈಗ ನಿಮಗೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನು ಅವೈಲಬಲ್ ಆಗಿದೆ ಅಂದ್ರೆ ದಟ್ ಈಸ್ ದಿ ಪ್ರೈಮರಿ ಎಫ್ಲುಯೆಂಟ್. ಪ್ರೈಮರಿ ಎಫ್ಲುಯೆಂಟ್ ಏನಾಗಿದೆ ಫಾರ್ಮೇಶನ್ ಆಗಿದೆ. ಓಕೆ, ದಿಸ್ ಪ್ರೈಮರಿ ಎಫ್ಲುಯೆಂಟ್ ಏನು ಪ್ರೈಮರಿ ಎಫ್ಲುಯೆಂಟ್ ಫಾರ್ಮೇಶನ್ ಆಗಿದೆ, ದರ್ ಟ್ರಾನ್ಸ್ಫರ್ ಒನ್ ಬಿಗ್ ಟ್ಯಾಂಕ್, ಒಂದು ಬಿಗ್ ಟ್ಯಾಂಕಿಗೆ ಏನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಬಿಗ್ ಟ್ಯಾಂಕ್ ಇಸ್ ಕಾಲ್ಡ್ ಏರಿಯೇಷನ್ ಟ್ಯಾಂಕ್ ಅಂತೇಳಿ ಕರಿತೀವಿ. ದಿ ಪ್ರೈಮರಿ ಎಫ್ಲುಯೆಂಟ್ ಪಾಸ್ಡ್ ಇಂಟು ಎ ಲಾರ್ಜ್ ಟ್ಯಾಂಕ್, ದ ಟ್ಯಾಂಕ್ ಇಸ್ ಕಾಲ್ಡ್ ಏರಿಯೇಷನ್ ಟ್ಯಾಂಕ್ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ ಏರಿಯೇಷನ್ ಟ್ಯಾಂಕಿಗೆ ಏನ್ ಮಾಡ್ತು ನಾವು ಯಾವ್ದನ್ನ ಟ್ರಾನ್ಸ್ಫರ್ ಮಾಡಿದೀವಿ ಅಂದ್ರೆ ಪ್ರೈಮರಿ ಎಫ್ಲುಯೆಂಟ್ ನ ಏನ್ ಮಾಡಿದೀವಿ ಟ್ರಾನ್ಸ್ಫರ್ ಮಾಡಿದೀವಿ. ಏರಿಯೇಷನ್ ಟ್ಯಾಂಕ್ ಒಳಗೆ ಪ್ರೈಮರಿ ಎಫ್ಲುಯೆಂಟ್ ಏನಾಗಿದೆ ಪ್ರೆಸೆಂಟ್ ಇದೆ. ಈ ಏರಿಯೇಷನ್ ಟ್ಯಾಂಕಿಗೆ ಏನ್ ಮಾಡ್ತೀವಿ ಪಂಪ್ ದಿ ಏನ ಪಂಪ್ ಮಾಡ್ತಿದೀವಿ ಅಂದ್ರೆ ಏರ್ನ ಏನ್ ಮಾಡಿದ್ವಿ ಪಂಪ್ ಮಾಡಿದ್ವಿ. ಯಾವಾಗ ಏರ್ ಪಂಪ್ ಆಯ್ತು ಏರಿಯೇಷನ್ ಟ್ಯಾಂಕ್ ಒಳಗೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಗ್ರೋತ್ ಆಫ್, ಯಾರ ಗ್ರೋತಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಲ್ಪ್ಫುಲ್ ಫಾರ್ ಗ್ರೋತ್ ಆಫ್ ಏರೋಬಿಕ್ ಮೈಕ್ರೋಬ್ಸ್. ಏರೋಬಿಕ್ ಮೈಕ್ರೋಬ್ಸ್ ನ ಡೆವಲಪ್ಮೆಂಟ್ ಏನ್ ಮಾಡ್ತು ಸಪೋರ್ಟ್ ಮಾಡ್ತು. ಅಂಡ್ ದೇ ಆರ್ ಡೆವಲಪ್ಡ್ ಇನ್ ಟು, ಆ ಏರೋಬಿಕ್ ಮೈಕ್ರೋಬ್ಸ್ ಏನಾಗಿ ಡೆವಲಪ್ ಆಯ್ತು ಅಂದ್ರೆ ಫ್ಲಾಕ್ಸ್ ಆಗಿ ಏನಾಯ್ತು ಡೆವಲಪ್ ಆಯ್ತು. ಯಾವುದ್ರೊಳಗೆ ಈ ಪ್ರೈಮರಿ ಎಫ್ಲುಯೆಂಟ್. ಪ್ರೈಮರಿ ಎಫ್ಲುಯೆಂಟ್ ಎಲ್ಲಿದೆ ಏರಿಯೇಷನ್ ಟ್ಯಾಂಕ್ ಒಳಗೆ ಏನಾಗಿದೆ ಪ್ರೆಸೆಂಟ್ ಇದೆ. ಯಾವಾಗ ಏರಿಯೇಷನ್ ಟ್ಯಾಂಕಿಗೆ ನಾವು ಏರ್ನ ಪಂಪ್ ಮಾಡ್ತೀವಿ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಗ್ರೋತ್ ಆಫ್ ಏರೋಬಿಕ್ ಮೈಕ್ರೋಬ್ಸ್. ದಟ್ ಏರೋಬಿಕ್ ಮೈಕ್ರೋಬ್ಸ್ ಆರ್ ಡೆವಲಪ್ಡ್ ಇನ್ ಟು ಫ್ಲಾಕ್ಸ್. ಫ್ಲಾಕ್ಸ್ ಅಂದ ಕೂಡಲೇ ನಾವು ಬರೆಯುವಂತ ಡೆಫಿನೇಷನ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಮಾಸಸ್ ಆಫ್ ಬ್ಯಾಕ್ಟೀರಿಯಾ. ಮಾಸ್ ಆಫ್ ಬ್ಯಾಕ್ಟೀರಿಯಾ, ಇದನ್ನ ಮಾಸ್ ಆಫ್ ಬ್ಯಾಕ್ಟೀರಿಯಾ ಅಂತೇಳಿ ಮಾಡಿ. ಮಾಸ್ ಆಫ್ ಬ್ಯಾಕ್ಟೀರಿಯಾ associated with the fungus. Mass of bacteria associated with the fungal filament and form a mesh-like structure. That mesh-like structure is called flocks ಅಂತೇಳಿ ಕರಿತೀವಿ. ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ.
ದಿ ಪ್ರೈಮರಿ ಎಫ್ಲೂಯೆಂಟ್ ಆರ್ ಟ್ರಾನ್ಸ್ಫರ್ ಟು ಎ ಬಿಗ್ ಲಾರ್ಜರ್ ಟ್ಯಾಂಕ್. ದ ಟ್ಯಾಂಕ್ ಇಸ್ ಕಾಲ್ಡ್ ಏರಿಯೇಷನ್ ಟ್ಯಾಂಕ್. ಈ ಏರಿಯೇಷನ್ ಟ್ಯಾಂಕಿಗೆ ಏನ್ ಮಾಡ್ತೀವಿ, ಏರ್ನ ಪಂಪ್ ಮಾಡ್ತೀವಿ. ಯಾವಾಗ ಏರ್ ಪಂಪ್ ಆಗುತ್ತೆ, ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಗ್ರೋತ್ ಆಫ್ ಏರೋಬಿಕ್ ಮೈಕ್ರೋಬ್. ದಟ್ ಏರೋಬಿಕ್ ಮೈಕ್ರೋಬ್ಸ್ ಆರ್ ಡೆವಲಪ್ ಇಂಟು ಫ್ಲಾಕ್ಸ್ ಆಗಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಓಕೆ, ಫ್ಲಾಕ್ಸ್ ಅಂದ ಕೂಡಲೇ ಡೆಫಿನೇಷನ್ ನಾವು ಬರೆಯೋದ್ರೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ ಇದು. ಫ್ಲಾಕ್ಸ್ ಅಂದ್ರೆ, ಫ್ಲಾಕ್ಸ್ ಇಸ್ ನಥಿಂಗ್ ಬಟ್ masses of bacteria associated with the fungal filament form a mesh-like structure. That one is called flocks ಅಂತ ಹೇಳಿ ಮಾಡ್ತೀವಿ, ಕರಿತೀವಿ. ಈಗ ಫ್ಲಾಕ್ಸ್ ಏನಾಗಿದೆ, ಫಾರ್ಮೇಶನ್ ಆಗಿದೆ. ನೆಕ್ಸ್ಟ್ ನೋಡಿ, these microbes ಅಂದ್ರೆ ಏನು, ಮೈಕ್ರೋ ಫಾರ್ಮ್ ಆಗಿದೆ. ದಿ ಗ್ರೋಯಿಂಗ್ ಮೈಕ್ರೋಬ್ಸ್ ವಿಚ್ ಕಂಪ್ಲೀಟ್ಲಿ ಕನ್ಸ್ಯೂಮ್, ಯಾರನ್ನ ಕನ್ಸ್ಯೂಮ್ ಮಾಡಕ್ಕೆ ಶುರು ಮಾಡ್ತೀವಿ ಅಂದ್ರೆ organic matter. These flocks are microbes which consume organic matter in the effluent. Effluent ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ಏನ್ ಮಾಡುತ್ತೆ, ಫೀಡ್ ಮಾಡಕ್ಕೆ ಶುರು ಮಾಡುತ್ತೆ. ಓಕೆ, ಇದು ಫಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್. ಅಟ್ ದಿ ಸೇಮ್ ಟೈಮ್ ಇಟ್ ರೆಡ್ಯೂಸಸ್ ದಿ, ಯಾವುದನ್ನ ರೆಡ್ಯೂಸ್ ಮಾಡುತ್ತೆ ಅಂದ್ರೆ BOD ನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ. ಈ ಕೆಲಸ ಮಾಡ್ತಾ ಇರೋದು ಯಾರು, ಮೈಕ್ರೋಬ್. ಡೆವಲಪ್ ಆಗಿರುವಂತಹ ಮೈಕ್ರೋಬ್ ಏನ್ ಮಾಡ್ತಿದೆ, ಎಫ್ಲೂಯೆಂಟ್ ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ಸ್ ಏನ್ ಮಾಡ್ತಿದೆ, ಫೀಡ್ ಮಾಡ್ತಿದೆ. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ವಿಚ್ ರೆಡ್ಯೂಸಸ್ ದಿ BOD ಲೆವೆಲ್ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಏನಕ್ಕೆ BOD ನ ರೆಡ್ಯೂಸ್ ಮಾಡಬೇಕಂದ್ರೆ, ಯಾವಾಗ ವಾಟರ್ ಅಲ್ಲಿ BOD ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ, ಅದರ ಪೊಲ್ಯೂಟಿಂಗ್ ಕೆಪಾಸಿಟಿ ಜಾಸ್ತಿ. ಹಾಗಾಗಿ ಈ ಮೈಕ್ರೋಬ್ ಏನ್ ಮಾಡ್ತದೆ, BOD ಲೆವೆಲ್ ಏನ್ ಮಾಡ್ತಿದೆ, ರೆಡ್ಯೂಸ್ ಮಾಡ್ತಿದೆ. ದಿಸ್ ಇಸ್ ಅಬೌಟ್ ದಿ ಪ್ರೋಸೆಸ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಯಾವ ಟ್ಯಾಂಕ್ ಅಲ್ಲಿ ಆಗುತ್ತೆ, ಏರಿಯೇಷನ್ ಟ್ಯಾಂಕ್ ಅಲ್ಲಿ ಹೋಗುವಂತ ಕ್ಯಾರೆಕ್ಟರ್ಸ್ ಇದು. ಓಕೆ, ಕಾನ್ಸೆಪ್ಟ್ ನೋಡಿ ಇಲ್ಲಿ. ಫಸ್ಟ್ ಒನ್, ಪ್ರೈಮರಿ ಎಫ್ಲೂಯೆಂಟ್. ದಿ ಪ್ರೈಮರಿ ಎಫ್ಲೂಯೆಂಟ್ ಆರ್ ಎಂಟರ್ ಇನ್ ಟು ದಿ ಒನ್ ಇಂಪಾರ್ಟೆಂಟ್ ಟ್ಯಾಂಕ್, ದಟ್ ಒನ್ ಇಸ್ ಕಾಲ್ಡ್ ಏರಿಯೇಷನ್ ಟ್ಯಾಂಕ್. ಈ ಏರಿಯೇಷನ್ ಟ್ಯಾಂಕಿಗೆ ಏರ್ನ ಏನ್ ಮಾಡ್ತೀವಿ, ಪಂಪ್ ಮಾಡ್ತೀವಿ. ಯಾವಾಗ ಏರ್ ಒಳಗಡೆ ಎಂಟರ್ ಆಗುತ್ತೆ, ಇಮಿಡಿಯೇಟ್ಲಿ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಗ್ರೋತ್ ಆಫ್ ಏರೋಬಿಕ್ ಮೈಕ್ರೋಬ್. ದಟ್ ಏರೋಬಿಕ್ ಮೈಕ್ರೋಬ್ ಫಾರ್ಮ್ಸ್ ಫ್ಲಾಕ್ಸ್. ಫ್ಲಾಕ್ಸ್ ಅಂದ ಕೂಡಲೇ ಇಟ್ ಈಸ್ ನಥಿಂಗ್ ಬಟ್ masses of bacteria associated with the fungal filament form a mesh-like structure is called flocks ಅಂತ ಹೇಳಿ ಕರಿತೀವಿ. ಯಾವಾಗ ಫ್ಲಾಕ್ಸ್ ಫಾರ್ಮ್ ಆಗುತ್ತೆ, ಇದರ ಡೆವಲಪ್ಮೆಂಟ್ ಟೈಮ್ ಅಲ್ಲಿ these flocks are microbes which completely consume organic matter present in effluent. effluent ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ಸ್ ಏನ್ ಮಾಡ್ತು, ಫೀಡ್ ಮಾಡ್ತು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಆಲ್ಸೋ ವಿಚ್ ರೆಡ್ಯೂಸಸ್ ದಿ BOD. ಎಫ್ಲೂಯೆಂಟ್ ಅಲ್ಲಿರುವಂತಹ BOD ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. BOD ಅಂದ್ರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತೇಳಿ ಕರಿತೀವಿ. ಇದಿಷ್ಟು ಪ್ರೋಸೆಸ್ ಆಗೋದು ಎಲ್ಲಿ ಅಂದ್ರೆ ಏರಿಯೇಷನ್ ಟ್ಯಾಂಕ್ ಅಲ್ಲಿ. ಓಕೆ, ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಟ್ಯಾಂಕ್ ಕಂಪ್ಲೀಟ್ ಆಯ್ತು, ದಟ್ ಈಸ್ ದಿ ಏರಿಯೇಷನ್ ಟ್ಯಾಂಕ್. ಇಲ್ಲಿ ನೋಡಿ, ಅದೇ ಪಾಯಿಂಟ್ ನಾವಿಲ್ಲಿ ಇಂಡಿಕೇಟ್ ಮಾಡಿರೋದು. ಫಸ್ಟ್ ಪ್ರೈಮರಿ ಎಫ್ಲೂಯೆಂಟ್ ಎಲ್ಲಿ ಬಂದಿದೆ ಗೊತ್ತಿರಬೇಕು, ಯಾವಾಗಲೂ ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಬಂದಿರೋದು. ಅಗೈನ್ ಇದನ್ನ ಏರಿಯೇಷನ್ ಟ್ಯಾಂಕಿಗೆ ಹಾಕಿದ್ವಿ, ಏರ್ನ ಪಂಪ್ ಮಾಡಿದ್ವಿ. ಏರ್ನ ಪಂಪ್ ಮಾಡಿದ ಕೂಡಲೇ ಯಾರ ಗ್ರೋತಿಗೆ ಸಪೋರ್ಟ್ ಮಾಡ್ತು, ಏರೋಬಿಕ್ ಮೈಕ್ರೋಬ್ನ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡ್ತು. ದ ಡೆವಲಪ್ಡ್ ಇಂಟು ಫ್ಲಾಕ್ಸ್. ಫ್ಲಾಕ್ಸ್ ಅಂದ್ಕೊಳ್ಳಿ, ನಿಮ್ಮ ಡೆಫಿನೇಷನ್ ಗೊತ್ತಿದೆ. masses of bacteria associated with the fungal filament to form mesh-like structure is called flocks ಅಂತೇಳಿ ಕರಿತೀವಿ. ಯಾವಾಗ ಫ್ಲಾಕ್ಸ್ ಫಾರ್ಮೇಶನ್ ಆಗುತ್ತೆ, ನೆಕ್ಸ್ಟ್ ನೋಡಿ, ಗ್ರೋಯಿಂಗ್ ಮೈಕ್ರೋಬ್ ಕನ್ಸ್ಯೂಮ್ ದಿ ಮೇಜರ್ ಪಾರ್ಟ್ ಆಫ್ ದಿ ಆರ್ಗ್ಯಾನಿಕ್ ಮ್ಯಾಟರ್. ಎಫ್ಲೂಯೆಂಟ್ ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ನ ಮೈಕ್ರೋಬ್ ಫೀಡ್ ಮಾಡ್ತಾ ಇದೆ. ಅಗೇನ್ ದಿಸ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ದಿ BOD ಆಫ್ ದಿ ಎಫ್ಲೂಯೆಂಟ್. ವಾಟರ್ ಅಂದ್ರೆ ಎಫ್ಲೂಯೆಂಟ್ ಅಲ್ಲಿರುವಂತಹ BOD ಏನ್ ಮಾಡ್ತು, ರೆಡ್ಯೂಸ್ ಮಾಡ್ತು. ಅಗೇನ್ BOD ಅಂದ್ರೆ ಒಂದು ಲೈನ್ ಅಲ್ಲಿ ಡೆಫಿನೇಷನ್ ತಗೊಂತೀರಂದ್ರೆ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ವುಡ್ ಬಿ ಕನ್ಸ್ಯೂಮ್ಡ್ ಇಫ್ ಆಲ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 liter ಆಫ್ ವಾಟರ್ ವರ್ ಆಕ್ಸಿಡೈಸ್ಡ್ ಬೈ ಬ್ಯಾಕ್ಟೀರಿಯಾ. ದಟ್ ಒನ್ ಇಸ್ ಕಾಲ್ಡ್ BOD ಅಂತೇಳಿ ಕರಿತೀವಿ. ಓಕೆ, ಇದು ಫಸ್ಟ್ ಸ್ಟೆಪ್ ಆಯ್ತು. ಎಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ನೋಡುವಂತ ಥಿಂಗ್ಸ್. ನೆಕ್ಸ್ಟ್ ನಮಗಿಲ್ಲಿ ಫಸ್ಟ್ ಏರಿಯೇಷನ್ ಟ್ಯಾಂಕ್ ಆಯ್ತು. ಏರಿಯೇಷನ್ ಟ್ಯಾಂಕ್ ಇಂದ ನೆಕ್ಸ್ಟ್ ನೋಡಿ, ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹಾಗೆ ಒಂದು ಸಣ್ಣ ಔಟ್ಲೈನ್ ತಗೊಳ್ಳಿದ್ದಾರೆ. ಫಸ್ಟು ಏರಿಯೇಷನ್ ಟ್ಯಾಂಕ್ ಆಯಿತು.
ಜಸ್ಟ್ ಇಮ್ಯಾಜಿನೇಷನ್ಗೆ ಬೇಕಾದ್ರೆ ಇದನ್ನ ಏರಿಯೇಷನ್ ಟ್ಯಾಂಕ್ ಅಂತೇಳಿ ಮಾಡಿದ್ನ. ದಿಸ್ ಒನ್ ಇಸ್ ಏರಿಯೇಷನ್ ಟ್ಯಾಂಕ್. ಈಗ ನೆಕ್ಸ್ಟ್ ಬರುವಂಥ ಟ್ಯಾಂಕ್ ಯಾವುದಂದ್ರೆ ದಟ್ ಈಸ್ ದಿ ಸೆಟಲಿಂಗ್ ಟ್ಯಾಂಕ್. ಇದು ಏರಿಯೇಷನ್ ಟ್ಯಾಂಕ್ ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ. BOD ಆಫ್ ಸೀವೇಜ್ ಆರ್ ವೇಸ್ಟ್ ವಾಟರ್ ರೆಡ್ಯೂಸ್ಡ್. ಯಾಕಂದ್ರೆ ಏರಿಯೇಷನ್ ಟ್ಯಾಂಕ್ ಅಲ್ಲಿ ಏನಾಗಿದೆ, BOD ಲೆವೆಲ್ ಕಡಿಮೆ ಆಗಿದೆ. ಅಗೇನ್ ರೆಡ್ಯೂಸ್ ಸಿಗ್ನಿಫಿಕೆಂಟ್ಲಿ. ದಿ ಎಫ್ಲುಯೆಂಟ್ ಅಂದ್ರೆ ಏರಿಯೇಷನ್ ಟ್ಯಾಂಕ್ ಅಲ್ಲಿರುವಂತ ವಾಟರ್ ಎಫ್ಲುಯೆಂಟ್ ಇಸ್ ದೆನ್ ಪಾಸ್ಡ್ ಇನ್ ಟು ದಿ, ಎಲ್ಲಿಗೆ ಪಾಸ್ ಮಾಡ್ತಿದೀವಿ ಅಂದ್ರೆ ನೆಕ್ಸ್ಟ್ ಟ್ಯಾಂಕಿಗೆ ಪಾಸ್ ಮಾಡ್ತಿದೀವಿ. ದ ಟ್ಯಾಂಕ್ ಇಸ್ ಕಾಲ್ಡ್ ಸೆಟಲಿಂಗ್ ಟ್ಯಾಂಕ್ ಅಂತೇಳಿ ಕರಿತೀವಿ. ಪಾಸ್ಡ್ ಇನ್ ಟು ಸೆಟಲಿಂಗ್ ಟ್ಯಾಂಕ್ ವೇರ್ ದಿ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಆರ್ ಅಲೌಡ್ ಟು ಸೆಡಿಮೆಂಟ್. ಈಗ ನೋಡಿ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇದು ಏರಿಯೇಷನ್ ಟ್ಯಾಂಕ್. ಈ ಏರಿಯೇಷನ್ ಟ್ಯಾಂಕ್ ಇಂದ ಏನ್ ಮಾಡ್ತಿದೀವಿ, ಎಫ್ಲುಯೆಂಟ್ ಇಟ್ಸ್ ಎನ್ ಎಫ್ಲುಯೆಂಟ್ ಅಂದ್ರೆ ವಾಟರ್ ಕಂಟೆಂಟ್. ದಿ ಎಫ್ಲುಯೆಂಟ್ ಈಸ್ ಪಾಸ್ಡ್ ಇನ್ ಟು ಅನದರ್ ಟ್ಯಾಂಕ್. ಇನ್ನೊಂದು ಟ್ಯಾಂಕಿಗೆ ನಾವೇನ್ ಮಾಡ್ತಿದೀವಿ, ಟ್ರಾನ್ಸ್ಫರ್ ಮಾಡ್ತಿದೀವಿ. ದ ಟ್ಯಾಂಕ್ ಇಸ್ ಕಾಲ್ಡ್ ಸೆಟಲಿಂಗ್ ಟ್ಯಾಂಕ್ ಅಂತೇಳಿ ಕರಿತೀವಿ. ಇಲ್ಲಿ ಪಾಸ್ ಮಾಡ್ತಾ ವೇರ್ ಇದ್ರ ಜೊತೆಗೆ ಏನ್ ಬಂದಿರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಫ್ಲಾಕ್ಸ್ ಬಂದಿರುತ್ತೆ. ಓಕೆ, ಈ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ನ ಏನ್ ಮಾಡಬೇಕು, ಇಟ್ ಈಸ್ ಅಲೋವ್ಡ್ ಟು, ದಿ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಆರ್ ಅಲೋವ್ಡ್ ಟು, ಯಾವುದಕ್ಕೆ ಅಲೋ ಮಾಡಬೇಕಂದ್ರೆ ಫಾರ್ ಸೆಡಿಮೆಂಟ್. ಸೆಡಿಮೆಂಟ್ ಪ್ರೋಸೆಸ್ಗೆ ಏನು ಮಾಡುತ್ತೆ, ಅಲೋ ಮಾಡಬೇಕು. ಯಾವಾಗ ಸೆಡಿಮೆಂಟೇಷನ್ಗೆ ಅಲೋ ಮಾಡ್ತೀರಾ, ಆಲ್ ದಿಸ್ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ವಿಚ್ ಆರ್ settled, that sedimented is considered as activated sludge ಅಂತೇಳಿ ಕರಿತೀವಿ. ಅಂದರೆ ಇದು ಮೆಥಡ್ ಬಹಳ ಸಿಂಪಲ್. ಏರಿಯೇಷನ್ ಟ್ಯಾಂಕ್ ಇಂದ ಎಫ್ಲುಯೆಂಟ್ ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ ಅಂದ್ರೆ ಸೆಟಲಿಂಗ್ ಟ್ಯಾಂಕ್. ಸೆಟಲಿಂಗ್ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ ಯಾವಾಗ BOD ಲೆವೆಲ್ ಕಡಿಮೆ ಆಗುತ್ತೆ. ಅಗೇನ್ ವೇರ್ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಅಂದ್ರೆ ಇದ್ರೊಳಗೆ ಬರ್ತಾ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಬಂದಿರುತ್ತೆ. ದೇ ಆರ್ ಅಲೋವ್ಡ್ ಟು ದಿ ಸೆಡಿಮೆಂಟ್. ಸೆಡಿಮೆಂಟ್ಗೆ ಅಲೋ ಮಾಡಬೇಕು. ಯಾವಾಗ ಸೆಡಿಮೆಂಟ್ ಆಗುತ್ತೆ ಅಥವಾ ಸೆಡಿಮೆಂಟೇಷನ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತೇಳಿ ಕರಿತೀವಿ. ಯಾವಾಗ ಆಕ್ಟಿವೇಟೆಡ್ ಸ್ಲಡ್ಜ್ ಆಗುತ್ತೆ, ನೆಕ್ಸ್ಟ್ ನೋಡಿ ಪ್ರೋಸೆಸ್. ಸ್ಮಾಲ್ ಅಮೌಂಟ್ ಆಫ್ ಆಕ್ಟಿವೇಟೆಡ್ ಸ್ಲಡ್ಜ್ pumped back to ಏರಿಯೇಷನ್ ಟ್ಯಾಂಕ್. ಏರಿಯೇಷನ್ ಟ್ಯಾಂಕಿಗೆ ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಸರ್ವ್ ಆಸ್ ಇನಾಕ್ಯುಲಮ್ ಅಂದ್ರೆ ಅಗೇನ್ ಟ್ರೀಟ್ಮೆಂಟ್ಗೆ ಏನಾಗುತ್ತೆ, ಯೂಸ್ ಆಗುತ್ತೆ. ಹಾಗಾಗಿ ದ ಸ್ಮಾಲ್ ಕ್ವಾಂಟಿಟಿಲಿ ಏನ್ ಮಾಡ್ತೀವಿ, ಆಕ್ಟಿವೇಟೆಡ್ ಸ್ಲಡ್ಜ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಏರಿಯೇಷನ್ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂಡ್ ರಿಮೈನಿಂಗ್ ದಿ ಮೇಜರ್ ಪಾರ್ಟ್, ಇಲ್ಲೇನು ಉಳ್ಕೊಂಡಿದೆ ಮೇಜರ್ ಪಾರ್ಟ್, ಆರ್ ಟ್ರಾನ್ಸ್ಫರ್ ಟು ದಿ ಅನದರ್ ಇಂಪಾರ್ಟೆಂಟ್ ಟ್ಯಾಂಕ್. That important tank is called anaerobic sludge digester ಅಂತೇಳಿ ಕರಿತೀವಿ. ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ಗೆ ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ಮೇಜರ್ ಕಂಟೆಂಟ್ ಇಲ್ಲಿಗೆ ಬಂತು, ಎಫ್ಲುಯೆಂಟ್ ಇಂದು ಮೇಜರ್ ಕಂಟೆಂಟ್ ಇಲ್ಲಿಗೆ ಪಾಸ್ ಆಯ್ತು. ಅಂಡ್ ಸ್ಮಾಲ್ ಕ್ವಾಂಟಿಟಿನ ಏನ್ ಮಾಡಿದ್ವಿ, ಪ್ರೀವಿಯಸ್ ಟ್ಯಾಂಕಿಗೆ ಪಂಪ್ ಮಾಡಿದ್ವಿ. ಯಾವುದನ್ನ, ಆಕ್ಟಿವೇಟೆಡ್ ಸ್ಲಡ್ಜ್ ನ. ಮೇಜರ್ ಕ್ವಾಂಟಿಟಿ ಪಂಪ್ ಟು ದಿ ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಂಡ್ ಸ್ಮಾಲ್ ಪಾರ್ಟ್ ವಿಚ್ ಇಸ್ ಪಂಪ್ಡ್ ಬ್ಯಾಕ್ ಟು ದಿ ಏರಿಯೇಷನ್ ಟ್ಯಾಂಕಿಗೆ ಏನ್ ಮಾಡಿದ್ವಿ, ಪಂಪ್ ಮಾಡಿದ್ವಿ. ಓಕೆ, ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಟ್ಯಾಂಕ್, ದಟ್ ಈಸ್ ದಿ ಸೆಟಲಿಂಗ್ ಟ್ಯಾಂಕ್ ಅಂತೇಳಿ ಕರಿತೀವಿ. ಓಕೆ, ಇದೇ ಪಾಯಿಂಟ್ ನಾವಿಲ್ಲಿ ಸ್ಟಡಿ ಮಾಡಿರೋದು. ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ನಿಮಗೆ ಗೊತ್ತಿದೆ. ಯಾವಾಗ ಸೀವೇಜ್ ವಾಟರ್ BOD ಸ್ವಲ್ಪ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ ಆಗುತ್ತೆ, ಆ ಎಫ್ಲುಯೆಂಟ್ ಅಂದ್ರೆ ಕಂಟೆಂಟ್ ನ ಎಲ್ಲಿಗೆ ಪಾಸ್ ಮಾಡ್ತೀವಿ, ಇನ್ನೊಂದು ಟ್ಯಾಂಕಿಗೆ, ಸೆಟಲಿಂಗ್ ಟ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ವೇರ್ ದಿ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಆರ್ ಅಲೌಡ್ ಟು ಸೆಡಿಮೆಂಟ್. ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಏನ್ ಮಾಡಬೇಕು, ಸೆಟಲಿಂಗ್ ಟ್ಯಾಂಕ್ ಅಲ್ಲಿ ಸೆಡಿಮೆಂಟಿಗೆ ಅಲೋ ಮಾಡಬೇಕು. ಯಾವಾಗ ಬ್ಯಾಕ್ಟೀರಿಯಲ್ ಫ್ಲಾಕ್ಸ್ ಸೆಡಿಮೆಂಟ್ ಆಗುತ್ತೆ, ಇಸ್ ಕಾಲ್ಡ್ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತೇಳಿ ಕರಿತೀವಿ. ಯಾವಾಗ ಆಕ್ಟಿವೇಟೆಡ್ ಸ್ಲಡ್ಜ್ ಬರುತ್ತೆ ಟ್ಯಾಂಕ್ ಅಲ್ಲಿ,
ಆಕ್ಟಿವೇಟೆಡ್ ಸ್ಲಡ್ಜ್ ಯಾವಾಗ ಫಾರ್ಮ್ ಆಗುತ್ತೆ, ಈ ಆಕ್ಟಿವೇಟೆಡ್ ಸ್ಲಡ್ಜ್ ಅಲ್ಲಿ ಏನ್ ಮಾಡ್ತೀವಿ, ಸ್ಮಾಲ್ ಪಾರ್ಟ್ ನ ಪ್ರೀವಿಯಸ್ ಟ್ಯಾಂಕಿಗೆ ಪಾಸ್ ಮಾಡ್ತೀವಿ. ಅಂದ್ರೆ ಪ್ರೀವಿಯಸ್ ಟ್ಯಾಂಕ್ ಯಾವುದು, ಏರಿಯೇಷನ್ ಟ್ಯಾಂಕು, ಪ್ರೋಸೆಸ್ಗೆ ಯೂಸ್ ಆಗುತ್ತೆ ಅಂತೇಳಿ. ಅಗೈನ್ ಮೇಜರ್ ಕಂಟೆಂಟ್ ಏನಿದೆ ಎಫ್ಲೂಯೆಂಟ್ ಸೆಟಲಿಂಗ್ ಟ್ಯಾಂಕ್ ಅಲ್ಲಿ, ಆಲ್ ದಿಸ್ ಮೇಜರ್ ಕಂಟೆಂಟ್ ಆರ್ ಮೇಜರ್ ಪಾರ್ಟ್ ವಿಚ್ ಆರ್ ಟ್ರಾನ್ಸ್ಫರ್ಡ್ ಟು ದಿ ಒನ್ ಮೋರ್ ಇಂಪಾರ್ಟೆಂಟ್ ಟ್ಯಾಂಕ್, ದಟ್ ಟ್ಯಾಂಕ್ ಈಸ್ ಕಾಲ್ಡ್ ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಂತೇಳಿ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗ ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಏನಾಗಿದೆ, ಎಫ್ಲೂಯೆಂಟ್ ಬಂದು ರೀಚ್ ಆಗಿದೆ. ಯಾವಾಗ ರೀಚ್ ಆಗುತ್ತೆ ನೋಡಿ, ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಿದರೆ, ಇನ್ ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅದರ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಟ್ಯಾಂಕ್ ಅಂತ ಮಾಡಿ, ಇದರೊಳಗೆ ಏನಾಗಿದೆ, ಎಫ್ಲೂಯೆಂಟ್ ಬಂದು ಎಂಟರ್ ಆಗಿದೆ. ಯಾವಾಗ ಎಫ್ಲೂಯೆಂಟ್ ಬಂದು ಎಂಟರ್ ಆಗುತ್ತೆ, ಇದ್ರೊಳಗೆ ಏನಾಗುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ. ಆ ಡಿಫ್ರೆಂಟ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾ ಯಾವುದಂದ್ರೆ ಇಟ್ ಈಸ್ ಅನರೋಬಿಕ್ ಬ್ಯಾಕ್ಟೀರಿಯಾ. ಇಷ್ಟು ತನಕ ಅಬ್ಸರ್ವ್ ಮಾಡಿದ್ದು ಏರೋಬಿಕ್ ಬ್ಯಾಕ್ಟೀರಿಯಾ. ಈ ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಏನಾಗುತ್ತೆ, ಡಿಫ್ರೆಂಟ್ ಕೈಂಡ್ ಆಫ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ. ದಟ್ ಈಸ್ ದಿ ಅನರೋಬಿಕ್ ಬ್ಯಾಕ್ಟೀರಿಯಾ. ಇದರೊಳಗೆಲ್ಲ ಏನಾಯ್ತು, ಅನರೋಬಿಕ್ ಬ್ಯಾಕ್ಟೀರಿಯಾ ಡೆವಲಪ್ ಆಯಿತು. ಅಂಡ್ ದಿಸ್ ಅನರೋಬಿಕ್ ಬ್ಯಾಕ್ಟೀರಿಯಾ ವಿಚ್ ಡೈಜೆಸ್ಟ್ ದಿ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್. ಪ್ರೀವಿಯಸ್ ಅಲ್ಲಿ ಏನ್ ಫಾರ್ಮ್ ಆಗಿತ್ತು, ಆ ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಏನ್ ಮಾಡುತ್ತೆ, ಈ ಅನರೋಬಿಕ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡುತ್ತೆ. ಯಾವಾಗ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಮಾಡುತ್ತೆ, ಡ್ಯೂರಿಂಗ್ ದಿ ಟೈಮ್ ಆಫ್ ಡೈಜೆಷನ್ ದಿಸ್ ಬ್ಯಾಕ್ಟೀರಿಯಾ ವಿಚ್ ರಿಲೀಸಸ್ ದಿ, ಯಾವುದನ್ನ ರಿಲೀಸ್ ಮಾಡುತ್ತೆ ಅಂದ್ರೆ ಇಟ್ ರಿಲೀಸಸ್ ದಿ ಮಿಕ್ಸ್ಚರ್ ಆಫ್ ಗ್ಯಾಸಸ್. ದಟ್ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಇಸ್ ಕಾಲ್ಡ್, ಅಂಡ್ ಫೈನಲಿ ಆರ್ ಇಟ್ ಫಾರ್ಮ್ ಬಯೋಗ್ಯಾಸ್ ಏನ್ ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಓಕೆ, ಅದೇ ಪಾಯಿಂಟ್ ನೋಡಿ ನಾವು ಇಂಡಿಕೇಟ್ ಮಾಡೋದು. ಇಲ್ಲಿ ನೋಡಿ ಪಾಯಿಂಟ್ ವೈಸ್ ನೀವು ಅಬ್ಸರ್ವ್ ಮಾಡ್ತಾ, ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಂತ ಇದೆ. ಅದರ್ ಕೈಂಡ್ಸ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಗ್ರೋ ಅನರೋಬಿಕಲಿ, ಅಂದ್ರೆ ಈ ಟ್ಯಾಂಕ್ ಅಲ್ಲಿ ಏನಾಗುತ್ತೆ, ಅನರೋಬಿಕ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ. ಯಾವಾಗ ಅನರೋಬಿಕ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ, ವಿಚ್ ಡೈಜೆಸ್ಟ್ ದಿ ಪ್ರೀವಿಯಸ್ ಅಲ್ಲಿ ಫಾರ್ಮ್ ಆಗಿದೆಯಲ್ಲ ಬ್ಯಾಕ್ಟೀರಿಯಾ ಅಂಡ್ ಫಂಗಸ್ ಇನ್ ದಿ ಸ್ಲಡ್ಜ್, ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ಡೈಜೆಸ್ಟ್ ಮಾಡುತ್ತೆ. ಯಾವಾಗ ಡೈಜೆಷನ್ ಬಿಗಿನ್ ಮಾಡುತ್ತೆ, ದಿಸ್ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಲ್ಲಿ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅಂಡ್ ದೀಸ್ ಗ್ಯಾಸಸ್ ಫಾರ್ಮ್ ಬಯೋಗ್ಯಾಸ್ ಏನ್ ಮಾಡ್ತು, ಫಾರ್ಮ್ ಮಾಡ್ತು. ಇದಿಷ್ಟು ಪ್ರೋಸೆಸ್ ಎಲ್ಲ ಆಯ್ತು ಅಂದ್ರೆ ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಆಯ್ತು. ಅಂಡ್ ಫೈನಲಿ ಏನು ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಅಲ್ಲಿ ಪ್ರೋಸೆಸ್ ಮುಗಿಯುತ್ತೆ, ಎಫ್ಲೂಯೆಂಟ್ ಫ್ರಮ್ ದಿ ಸೆಕೆಂಡರಿ ಟ್ರೀಟ್ಮೆಂಟ್. Effluent from the secondary treatment plant is generally released into natural water bodies like rivers and streams. ಏನು ಮಾಡ್ತಾರೆ, ಈ ಎಫ್ಲೂಯೆಂಟ್ ರಿಲೀಸ್ ಮಾಡ್ತಾರೆ, ಬಿಕಾಸ್ ದಟ್ ಎಫ್ಲೂಯೆಂಟ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಲೆಸ್ ಪೊಲ್ಯೂಟಿಂಗ್ ಏಜೆಂಟ್ ಆಗಿ ಏನಾಗಿರುತ್ತೆ, ಕನ್ವರ್ಟ್ ಆಗಿರುತ್ತೆ. ದಿಸ್ ಇಸ್ ಅಬೌಟ್ ದಿ ಕಂಪ್ಲೀಟ್ ಸೀವೇಜ್ ವಾಟರ್ ಟ್ರೀಟ್ಮೆಂಟ್. ಒಂದ್ಸಲ ಹಾಗೆ ಅಬ್ಸರ್ವ್ ಮಾಡಿ. ಫಸ್ಟ್ ನಾವು ನೋಡಿದ ಥಿಂಗ್ಸ್, ಸೀವೇಜ್ ವಾಟರ್ ಟ್ರೀಟ್ಮೆಂಟ್, ಒಂದು ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಫಿಲ್ಟ್ರೇಷನ್ ಇದೆ, ಸೆಡಿಮೆಂಟೇಷನ್ ಇದೆ. ಫಿಲ್ಟ್ರೇಷನ್ ಅಂದ್ರೆ ನಿಮಗೆ ಗೊತ್ತು, ಸೆಡಿಮೆಂಟೇಷನ್ ಅಂದ್ರೆ ಗೊತ್ತಾಗಿದೆ. ಪ್ರೈಮರಿ ಟ್ರೀಟ್ಮೆಂಟ್ ಮುಗಿದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ ಟ್ರೀಟ್ಮೆಂಟ್. ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಏನೇನು ಪ್ರೋಸೆಸ್ ಆಗುತ್ತೆ, ಈ ಡಯಾಗ್ರಾಮ್ ನಿಮಗೆ ಸ್ವಲ್ಪ ಮೀನಿಂಗ್ ಸಿಗುತ್ತೆ, ಹೇಗಾಗುತ್ತೆ, ಯಾವ ಟ್ಯಾಂಕ್ ಯೂಸ್ ಮಾಡ್ತೀವಿ ಅಂತೇಳಿ. ಫಸ್ಟು BOD ಲೆವೆಲ್ನ ಕಡಿಮೆ ಮಾಡುತ್ತೆ, ಅಗೇನ್ ಆರ್ಗ್ಯಾನಿಕ್ ಮ್ಯಾಟರ್ನ ಕನ್ಸ್ಯೂಮ್ ಮಾಡುತ್ತೆ. ಸೆಕೆಂಡರಿ ಟ್ರೀಟ್ಮೆಂಟಿಂದ ನೆಕ್ಸ್ಟ್ ಬರೋದು ಅಂದರೆ ಏರಿಯೇಷನ್ ಟ್ಯಾಂಕಿಂದ ನೆಕ್ಸ್ಟ್ ಅಪಿಯರ್ ಆಗೋದು ಸೆಟ್ಲಿಂಗ್ ಟ್ಯಾಂಕು. ಸೆಟ್ಲಿಂಗ್ ಟ್ಯಾಂಕಲ್ಲಿ ಯಾವ ಪ್ರೋಸೆಸ್ ಆಗುತ್ತೆ, ಆಕ್ಟಿವೇಟೆಡ್ ಸ್ಲಡ್ಜ್ ಫಾರ್ಮೇಷನ್ ಆಗುತ್ತೆ. ಅಗೇನ್ ಸೆಟ್ಲಿಂಗ್ ಟ್ಯಾಂಕಲ್ಲಿ ಪ್ರೋಸೆಸ್ ಮುಗಿದ ಕೂಡಲೇ ಯಾವ ಟ್ಯಾಂಕಿಗೆ ಹೋಗುತ್ತೆ, ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್. ಅನೆರೋಬಿಕ್ ಸ್ಲಡ್ಜ್ ಡೈಜೆಸ್ಟರಲ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ಏನು ಕೆಲಸ ಆಗುತ್ತೆ. ಅನರೋಬಿಕ್ ಬ್ಯಾಕ್ಟೀರಿಯಾ ಡೆವಲಪ್ ಆಗುತ್ತೆ, ರಿಮೈನಿಂಗ್ ಬ್ಯಾಕ್ಟೀರಿಯಾನ ಡೈಜೆಸ್ಟ್ ಮಾಡುತ್ತೆ, ಬಯೋಗ್ಯಾಸ್ನ ರಿಲೀಸ್ ಮಾಡುತ್ತೆ, ಅಂಡ್ ಫೈನಲಿ ಏನು ವಾಟರ್ ಕಂಟೆಂಟ್ ಅಥವಾ ಎಫ್ಲೂಯೆಂಟ್ ಇದೆ ರಿಲೀಸಸ್ ಟು ದಿ ನಿಯರೆಸ್ಟ್ ವಾಟರ್ ಬಾಡಿಗೆ ಏನು ಮಾಡ್ತೀವಿ, ರಿಲೀಸ್ ಮಾಡ್ತೀವಿ.